ಬಡತನದ ಮಧ್ಯೆ ಅರಳಿದ ಮಸಬಾ ಹಂಚಿನಳ ಗ್ರಾಮದ ದಯಾನಂದ ಸ್ವಾಮಿ ಸಾಧನೆ. ರೈತನ ಮಗನ ಸಾಧನೆ. ಪಿಯುಸಿ ಪರೀಕ್ಷೆಯಲ್ಲಿ 95.5 ಅಂಕ ಪಡೆದು ಸಾಧನೆ. ಮಸಬಾ ಹಂಚಿನಳ ಗ್ರಾಮಕ್ಕೆ ಕೀರ್ತಿ. ಕುಕ್ನೂರು ತಾಲೂಕಿನ ಮಸಬಾ ಹಂಚಿನಳ ಗ್ರಾಮದ ರೈತ ಬಡ ಕುಟುಂಬದಲ್ಲಿ ಜನಿಸಿದ ದಯಾನಂದ ಸ್ವಾಮಿ ಗುರುಸಂಗಯ್ಯ ಸಾಲಿಮಠ ಪಿಯುಸಿ ಪರೀಕ್ಷೆಯಲ್ಲಿ ಸೈನ್ಸ್ ವಿಭಾಗದಲ್ಲಿ 95.5 ಅಂಕ ಪಡೆದು ತೇರ್ಗಡೆಯಾಗಿದ್ದಾನೆ. ಮೂಲತಃ ಜೀವನಕ್ಕಾಗಿ ಕೃಷಿಯನ್ನ ಅವಲಂಬಿಸಿದ ಗುರುಸಂಗಯ್ಯ ಸಾಲಿಮಠ ಇವರ 4ನೆಯ ಸುಪುತ್ರ ದಯಾನಂದ ಸ್ವಾಮಿ ಚಿಕ್ಕಂದಿನಿಂದಲೂ ಓದಿನಲ್ಲಿ ಹಾಗೂ ಆಟೋಟದಲ್ಲಿ ಸದಾ ಮುಂದೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇದ್ರೂ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಪಿಯುಸಿ ಶಿಕ್ಷಣವನ್ನ ಜ್ಞಾನಬಂಧು ಪಿಯು ಕಾಲೇಜು ಕೊಪ್ಪಳದಲ್ಲಿ ಪೂರೈಸಿರುವ ದಯಾನಂದ ಸ್ವಾಮಿ ಬಡತನದಲ್ಲಿ ಅರಳಿದ ಪ್ರತಿಭೆ. ಮುಂದೆ ಇಂಜಿನಿಯರಿಂಗ್ ಓದಿ ಒಳ್ಳೆಯ ಸೇವೆ ಮಾಡುವ ಆಸೆ ಇಟ್ಟಿರುವ ವಿದ್ಯಾರ್ಥಿಗೆ ಮಸಬಾ ಹಂಚಿನಾಳ ಗ್ರಾಮದ ಮಾಜಿ ಸಚಿವರು ಹಾಲಪ್ಪ ಆಚಾರ್ ಗ್ರಾಮದ ಗುರು ಹಿರಿಯರು ಶುಭ ಹಾರೈಸಿದ್ದಾರೆ. ಗುರುಸಂಗಯ್ಯ ಸಾಲಿಮಠ ಮಾತನಾಡಿ, ಜೀವನ ನಿರ್ವಹಣೆಗಾಗಿ ಕೃಷಿಯನ್ನ ಅವಲಂಬಿಸಿರುವ ನಾನು ಮಕ್ಕಳ ವಿದ್ಯಾಭ್ಯಾಸ ವೆಚ್ಚಕ್ಕೆ ಜೀವನ ನಿರ್ವಹಣೆಗೆ ಕೃಷಿಯಿಂದ ಬಂದ ಅಲ್ಪ ಆದಾಯದಲ್ಲಿ ಕಷ್ಟಕರವಾಗುತ್ತಿದ್ದರು. ಆದರೂ ಅದರಲ್ಲಿ ನನ್ನ ಮೊದಲನೇ ಮಗಳು ಶಿವಲೀಲಾಳನ್ನ ಚಾರ್ಟೆಡ್ ಅಕೌಂಟೆಂಟ್ ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡಿಸುತ್ತಿದ್ದು, ಇನ್ನು 2ನೇ ಮಗಳು ಶೈಲಾ ಆಕೆಯನ್ನ ಇಂಜಿನಿಯರಿಂಗ್ ಎಂಎಸ್ ರಾಮಯ್ಯ ಕಾಲೇಜು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. 3ನೇ ಮಗಳು ವಿಜಯಲಕ್ಷ್ಮಿಯನ್ನ ಬಿಎಸ್ಸಿ ಧಾರವಾಡದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು, 4ನೇ ಮಗ ದಯಾನಂದ ಸ್ವಾಮಿ ಪಿಯುಸಿ ಜ್ಞಾನಬಂಧು ಪಿಯು ಕಾಲೇಜು ಕೊಪ್ಪಳದಲ್ಲಿ ವ್ಯಾಸಂಗ ಮಾಡಿ ಪರೀಕ್ಷೆಯಲ್ಲಿ 600 ಅಂಕಗಳಿಗೆ 573 ಅಂಕ ಪಡೆದು 95 ಅಂಕ ಪಡೆದುಕೊಂಡಿದ್ದಾನೆ. ಮಗನ ಸಾಧನೆಯಿಂದ ಕುಟುಂಬಕ್ಕೆ ಹಾಗೂ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾನೆ ಎಂದು ಮಾತನಾಡಿದರು. ವಿದ್ಯಾರ್ಥಿಯಾದ ದಯಾನಂದ ಸ್ವಾಮಿ ಮಾತನಾಡಿ, ನನ್ನ ಮತ್ತು ಅಕ್ಕಂದಿರ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ತಂದೆಯವರು ಬಹಳ ಶ್ರಮ ವಹಿಸುತ್ತಿದ್ದು, ಬಂದ ಆದಾಯದಿಂದ ಇನ್ನೂ ಉನ್ನತ ವ್ಯಾಸಂಗಕ್ಕೆ ಕುಂಠಿತಗೊಳಿಸಬಾರದು ಎಂದು ಕಠಿಣ ಶ್ರಮದಿಂದ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದು, ತಂದೆಯವರ ಶ್ರಮಕ್ಕೆ ಮುಂದೆ ಇಂಜಿನಿಯರಿಂಗ್ ಓದಬೇಕೆಂಬ ಆಸೆ, ಅವರ ಶ್ರಮಕ್ಕೆ ನಾನು ಇನ್ನೂ ಕಷ್ಟಪಟ್ಟು ಓದಬೇಕು, ವ್ಯಾಸಂಗ ಮಾಡಿ ಅವರ ಮನದಾಸೆಯನ್ನ ಪೂರೈಸುತ್ತೇನೆ ಎಂದು ಹೇಳಿದರು. ಬಡತನದಲ್ಲಿ ಅರಳಿದ ಪ್ರತಿಭೆ ದಯಾನಂದ ಸ್ವಾಮಿ ಉತ್ತಮ ವ್ಯಾಸಂಗದೊಂದಿಗೆ ಉತ್ತಮ ಸಾಧನೆಗೈಯಲಿ ಎಂದು ನಮ್ಮ ವಾಹಿನಿಯ ಕಡೆಯಿಂದ ಶುಭ ಹಾರೈಕೆಗಳು. ಬ್ಯೂರೋ ರಿಪೋರ್ಟ್ ಚೆನ್ನಯ್ಯ ಹಿರೇಮಠ್, ಪವರ್ ಟಿವಿ, ಕುಕ್ನೂರು. ಗುರುಸಂಗಯ್ಯ ಸಾಲಿಮಠ, ಸೆಕೆಂಡ್ ಮಸಬಾ ಹಂಚಿನಾಳ, ದಯಾನಂದ ಸ್ವಾಮಿ ಅವರ ಪರ್ಸೆಂಟೇಜ್ ಅವರ ತಂದೆಯವರು. ನಾವು ಕೊಪ್ಪಳ ಜಿಲ್ಲಾ ಜ್ಞಾನಬಂಧು ಕಾಲೇಜಿನಲ್ಲಿ PCMC ಸೈನ್ಸ್ ಮಾಡಿದ್ದಾನೆ. ಆತನ ಮುಂದೆ ಪರ್ಸೆಂಟೇಜು 600ಕ್ಕೆ 573 ಆಗಿ ಅಂಕ ಪಡೆದಿದ್ದಾನೆ. ನಮಗೆ ಹೆಚ್ಚಿನ ಖುಷಿಯಾಗಿದೆ. ಈಗ ಆತನ ಮುಂದೆ ವಿದ್ಯಾಭ್ಯಾಸಕ್ಕಾಗಿ ಈ 600ಕ್ಕೆ 573 ಬಿದ್ದವು. ಮುಂದಿನ ವಿದ್ಯಾಭ್ಯಾಸಕ್ಕೆ ಹಿರಿಯ ಮಗಳು CA ಓದ್ತಾಳೆ, 2ನೇ ಮಗಳು MS ರಾಮಯ್ಯ ಕಾಲೇಜ್ನಾಗ ಇಂಜಿನಿಯರ್ ಓದ್ತಾಳೆ, ಧಾರವಾಡ JSS ಕಾಲೇಜ್ನಾಗ ಒಬ್ಬಕ್ಕೆ ಓದ್ತಾಳೆ ಇಂಜಿನಿಯರ್. ಈತ ದಯಾನಂದ ಸ್ವಾಮಿಯವರು ಈಗ PCMC ಸೈನ್ಸ್ ಮುಗಿಸಿದ್ದಾರೆ, ಒಳ್ಳೆಯ ಅಂಕ ಪಡೆದಿದ್ದಾರೆ. ನಮಗೆ ವಿದ್ಯಾಭ್ಯಾಸಕ್ಕೆ ಮುಂದೆ ಹಚ್ಚಬೇಕಾಯ್ತು. ಸ್ವಾಮಿ ಗುರುಸಂಗಯ್ಯ ಸಾಲಿಮಠ. ನಮ್ಮೂರು ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಮಸಬಾ ಹಂಚಿನಾಳ ಗ್ರಾಮ. ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಕ್ಕರು ಎಲ್ಲರೂ ನನ್ನ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಅಪ್ಪವನ್ನು ಮಾಡಿ ನಮ್ಮ 4 ಜನ ಓದಿಸಿದ್ದಾರೆ. ಇನ್ನು ಮುಂದೆ ಓದುವ ಹಂಬಲವಿದೆ. ಧನ್ಯವಾದ. ಮುಂದೆ ಏನಾಗಬೇಕಂತ ಆಸೆ ಇದೆ ನಿಮಗೆ? ಏನು ಮಾಡ್ಬೇಕಂತ ಮಾಡಿದ್ದೀರಿ ಓದಿ? ಮುಂದೆ ಒಳ್ಳೆ ಇಂಜಿನಿಯರ್ ಆಗಬೇಕಂತ ಅಂದ್ಕೊಂಡಿದ್ವಿ, ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ.